ಹಾಯ್ ಹಲೋ ನಮಸ್ಕಾರ. ನಾನೆಲ್ಲ ರೈತ ಬಂದವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಮೆಕ್ಕೆಜೋಳ ಅಥವಾ ಗೊಂಜೋಳದ ರೇಟ್ ಏನಾಗಿದೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಹಲವಾರು ರೈತರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಈ ಒಂದು ವಿಡಿಯೋ ಮಾಡಿ ಕೂಡ ಹೇಳಿ ರೇಟ್ ಏನಾಗಿದೆ ಅಂತ ಕೇಳ್ತಾ ಇದ್ರಿ. ನಮ್ಮದು ಕೂಡ APMC ಮಾರ್ಕೆಟ್ ಇದೆ, ನಾವು ಕೂಡ ಪರ್ಚೇಸ್ ಮಾಡ್ಕೊಳ್ತೀವಿ. ನೀವೇನಾದರೂ ಸೇಲ್ ಮಾಡ್ಬೇಕಾ? ಖಂಡಿತವಾಗಿಯೂ ಸೇಲ್ ಮಾಡಿ, ನಾನು ಕೂಡ ಪರ್ಚೇಸ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿದೆ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗಾದರೆ ಗದಗ ಮಾರ್ಕೆಟ್ ಇವತ್ತಿನ ರೇಟ್ ಬಂದುಬಿಟ್ಟು 1750 ರೂಪಾಯಿಂದ ಹಿಡಿದು 1850 1950 ರೂಪಾಯಿವರೆಗೂ ಕೂಡ ಪ್ರತಿ 100 kg ಆಗಿದೆ ಅಂತ ಹೇಳ್ಬೋದು. ಅದೇ ನರಗುಂದ ಮಾರ್ಕೆಟ್ ಬಂದುಬಿಟ್ಟು 1500 ರೂಪಾಯಿಂದ ಹಿಡಿದು 1800 2000 ರೂಪಾಯಿವರೆಗೂ ಕೂಡ ಇವತ್ತಿನ ನರಗುಂದ ಮಾರ್ಕೆಟ್ ಪ್ರೈಸ್ ಆಗಿದೆ. ನಿಮ್ಮ ಸ್ಥಳೀಯ APMC ಮೇಲೆ 100-200 ರೂಪಾಯಿ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ನಾ ತಿಳಿಸ್ಕೊ ರೇಟ್ ಬಂದುಬಿಟ್ಟು ವಿಜಯಪುರ ಮಾರ್ಕೆಟ್ ಬಂದುಬಿಟ್ಟು 1750 ರೂಪಾಯಿಂದ ಹಿಡಿದು 1930 ರೂಪಾಯಿವರೆಗೂ ಕೂಡ ಪ್ರತಿ 100 kg ಆಗಿದೆ ಅಂತಲೇ ಹೇಳ್ಬೋದು. ಅದೇ ದಾವಣಗೆರೆ ಮಾರ್ಕೆಟ್ ಬಂದುಬಿಟ್ಟು 1800 ರೂಪಾಯಿಂದ ಹಿಡಿದು 1920 ರೂಪಾಯಿವರೆಗೂ ಕೂಡ ಇವತ್ತಿನ ಪ್ರತಿ 100 kg ಗೊಂಜೋಳದ ರೇಟ್ ಅಥವಾ ಮೆಕ್ಕೆಜೋಳದ ರೇಟ್ ಆಗಿದೆ ಅಂತಲೇ ಹೇಳ್ಬೋದು. ಅದೇ ಹಾಸನ ರೇಟ್ ಬಂದುಬಿಟ್ಟು 1700 ರೂಪಾಯಿಂದ ಹಿಡಿದು 1800 1920 ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಪ್ರತಿ 100 kg ಆಗಿದೆ ಅಂತ ಹೇಳ್ಬೋದು. ಅದೇ ಕೊಪ್ಪಳ ಮಾರ್ಕೆಟ್ ಬಂದುಬಿಟ್ಟು 1770 ರೂಪಾಯಿಂದ ಹಿಡಿದು 1800 1880 1900 ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಕೊಪ್ಪಳ ಮಾರ್ಕೆಟ್ ಇವತ್ತಿನ ಪ್ರತಿ 100 kg ಟಾಪ್ ಕ್ವಾಲಿಟಿ ರೇಟ್. ಅದೇ ಕುಷ್ಟಗಿ ಮಾರ್ಕೆಟ್ ಬಂದುಬಿಟ್ಟು 1650 ರೂಪಾಯಿಂದ ಹಿಡಿದು 1790 1900 ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ. ಅದೇ ಹಾವೇರಿ ಬಂದುಬಿಟ್ಟು 1650 ರೂಪಾಯಿಂದ ಹಿಡಿದು 1800 1900 ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಪ್ರತಿ 100 kg ಆಗಿದೆ ನೋಡಿ. ಅದೇ ರಾಯಚೂರು ಮಾರ್ಕೆಟ್ ಬಂದುಬಿಟ್ಟು 1700 ರೂಪಾಯಿಂದ ಹಿಡಿದು 1850 1940 2000 ರೂಪಾಯಿವರೆಗೂ ಕೂಡ ಇವತ್ತಿನ ರಾಯಚೂರು ಮಾರ್ಕೆಟ್ ಪ್ರೈಸ್ ಆಗಿದೆ ನೋಡಿ ಮೆಕ್ಕೆಜೋಳದ ರೇಟ್. ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ಹಲವಾರು ರೈತರು ಕೂಡ ನೋಡ್ತಿರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಮತ್ತು ಯಾವುದೇ ಜಿಲ್ಲೆಗಳ ಬಗ್ಗೆ ಮಾಹಿತಿ ಬೇಕಿದ್ರೂ ಕೂಡ ಖಂಡಿತ ಕಮೆಂಟ್ ಮಾಡಿ, ಅವರಿಗೆ ರೆಸ್ಪಾನ್ಸ್ ಮಾಡ್ತೀನಿ. ಇವತ್ತಿನ ರೇಟ್ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.